ಅಧಿವೇಶನದ ಆರಂಭಕ್ಕೆ 12 ಗಂಟೆ ಮೊದಲಷ್ಟೇ ಸಚಿವರಿಗೆ ಖಾತೆ ಹಂಚಿಕೆ ಆಗಿದೆ. ನೂತನ ಸಚಿವರಿಗೂ ಕೊನೆಗೂ ಕೂಡ ಸಿಎಂ ಡಿಕೆ ಶಿವಕುಮಾರ್ ಖಾತೆಯನ್ನ ಹಂಚಿದ್ದಾರೆ. ಅಳೆದು ತೂಗಿ ಪಟ್ಟಿಯನ್ನ ಫೈನಲ್ ಮಾಡುವಲ್ಲಿ ಹೈಕಮಾಂಡ್ ಯಶಸ್ವಿಯಾಗಿದೆ. ಸಚಿವರ ಹಿರಿತನಕ್ಕೆ ತಕ್ಕಂತೆ ಖಾತೆಯನ್ನ ದೆಹಲಿ ವರಿಷ್ಠರು ನೀಡಿದ್ದಾರೆ. ಸಿದ್ದು ಸಂಪುಟದಲ್ಲಿ ಇದ್ದಂಥ ಸಚಿವರಿಗೆ ಬಹುತೇಕ ಮತ್ತೆ ಅದೇ ಖಾತೆಗಳು ಸಿಕ್ಕಿದೆ. ಖಾತೆ ಹಂಚಿಕೆ ಮಾಡಿ ಸಿಎಂ ಡಿಕೆ ಶಿವಕುಮಾರ್ ನಿಟ್ಟುಸಿರು ಬಿಟ್ಟಿದ್ದಾರೆ. ಖಾತೆಗಳ ಹಂಚಿಕೆಗೆ ಹೈಕಮಾಂಡ್ 10 ದಿನ ಎಳೆದಾಡಿದೆ. ಇಷ್ಟು ತಡವಾಗೋದಿಕ್ಕೆ ಕಾರಣ ಏನು? ಖಾತೆ ಹಂಚಿಕೆಯಲ್ಲೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮಾತೇ ನಡೀತಾ. ಹೊಸದಾಗಿ ಖಾತೆ ಪಡೆದವರು ನಾಳೆ ಕಲಾಪದಲ್ಲಿ ಏನ್ ಮಾಡ್ತಾರೆ? ಈಗ ಇರುವಂತ ಕುತೂಹಲಗಳು ಇದು. ಯಾವ ಖಾತೆ ಅನ್ನೋದನ್ನ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಅಜಯ್ ಸಿಂಗ್ ಅವರಿಗೆ ಸಣ್ಣ ನೀರಾವರಿ ಮತ್ತು ವಿಜ್ಞಾನ, ಅಜಯ್ ಸಿಂಗ್ ಅವರು ಸಣ್ಣ ನೀರಾವರಿ ಮತ್ತು ವಿಜ್ಞಾನ ಖಾತೆಯನ್ನು ವಹಿಸಿಕೊಂಡಿದ್ದಾರೆ. HC ಬಾಲಕೃಷ್ಣ ಅವರಿಗೆ ಪೌರಾಡಳಿತ ಇಲಾಖೆಯನ್ನ ನೀಡಲಾಗಿದೆ. ಮಾಗಡಿ ಕ್ಷೇತ್ರದ ಶಾಸಕ, 5 ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವಂತಹ HC ಬಾಲಕೃಷ್ಣ ಅವರು ಪೌರಾಡಳಿತ ಇಲಾಖೆಯ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ಇನ್ನು ಮುಜರಾಯಿ ಹಾಗೂ ಮೀನು ಮತ್ತು ಬಂದರು ಈ ಇಲಾಖೆಯನ್ನ KS ಬಸವಂತಪ್ಪ ಅವರಿಗೆ ನೀಡಲಾಗಿದೆ. ಮಾಯಕೊಂಡ ಕ್ಷೇತ್ರದ ಶಾಸಕ KS ಬಸವಂತಪ್ಪ ಮೊದಲನೇ ಬಾರಿ ಶಾಸಕ. ಇನ್ನು ಬಸವರಾಜ ರಾಯರೆಡ್ಡಿ ಅವರಿಗೆ ಉನ್ನತ ಶಿಕ್ಷಣ ಇಲಾಖೆಯ ಜವಾಬ್ದಾರಿಯನ್ನ ನೀಡಲಾಗಿದೆ. ಯಲಬುರ್ಗಾ ಕ್ಷೇತ್ರದ ಶಾಸಕ. 2500 ಯೂನಿಟ್ಗಳೆಲ್ಲ ಕೆಟ್ಟೋಗಿದೆ ಅಂತ ನನ್ನ ರಿಪೋರ್ಟ್ನ DCM ಅವರು ಹೇಳಿದ್ರು. ನಿಮ್ಮ ಇಲಾಖೆ ವ್ಯಾಪ್ತಿ ಬರುತ್ತೆ ಎಸ್ಪೆಷಲಿ ಅದು. ಈಗ ನೀವು ಬರೋಣ ರಿಪೋರ್ಟ್ ಕೊಡಬೇಕು ಅಂತಂದ್ರೆ ನಿಮಗೆ ಮಳೆ ಮಾಪನ ಕೇಂದ್ರ ಮಳೆ ಮಾಪನ ಕೇಂದ್ರ ಇವತ್ತು ಕಂದಾಯ ಇಲಾಖೆ ವ್ಯಾಪ್ತಿಯಲ್ಲಿ ಕೊಟ್ಟಿದ್ರೂ ಕೂಡ ನಾನು ಕೆಲಸ ಮಾಡ್ತೀನಂತ ನಾನು ದೆಹಲಿಯಲ್ಲಿ ಇರ್ತಕ್ಕಂಥ ವರಿಷ್ಠರಿಗೆ ಮತ್ತು ರಾಜ್ಯದ ಮಟ್ಟದಲ್ಲಿ ಇರ್ತಕ್ಕಂಥ ವರಿಷ್ಠರಿಗೆ ನಾನು ಹೇಳಿದ್ದೆ. ಇವಾಗ ಸಣ್ಣ ನೀರಾವರಿ ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಒಂದು ಖಾತೆ ಏನು ಕೊಟ್ಟಿದ್ದಾರೆ ಅದನ್ನು ನಾನು ಶಕ್ತಿ ಮೀರಿ ಕೆಲಸ ಮಾಡ್ತೀನಿ. ಇವತ್ತು ಬರೋ ಒಂದು ಪರಿಸ್ಥಿತಿ ಇದೆ ಇಡೀ ರಾಜ್ಯ ಮಟ್ಟದಲ್ಲಿ. ನಾನು ಮೊನ್ನೆನೂ ಕೂಡ ರಾಯಚೂರಿಗೆ ಹೋಗಿ ಸುಮಾರು ಒಂದು 7-8 ತಾಲೂಕಿಗೆ ಭೇಟಿಯಾಗಿ ಬಂದಿದ್ದೀನಿ. ಇದ್ರದ್ದು ಒಂದು ಹೆಚ್ಚಿನ ಒಂದು ಜವಾಬ್ದಾರಿ ಇರ್ತದೆ. ರೈತರು ಏನು ಸಂಕಷ್ಟದಲ್ಲಿದ್ದಾರೆ, ಹೆಚ್ಚಿನ ಒಂದು ಕೆಲಸ ಮಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಸಿಎಂ ಏನೆಲ್ಲ ತಮ್ಮ ಸಲಹೆ ಕೊಟ್ಟರು ಈಗ? ಯಾಕಂದ್ರೆ ಅಧಿವೇಶನ ಬರ್ತಾ ಇದೆ, ತಮಗೆ ಹೊಸದಾಗಿ. ಹೌದು, ಇವಾಗ ಕ್ಯಾಬಿನೆಟ್ ಸಂಪುಟ ಸಭೆಯಲ್ಲಿ ಏನು ನಾಳೆ ಮೊದಲನೇ ಒಂದು ಸಂಪುಟ ಒಂದು ಅಧಿವೇಶನ ಪ್ರಾರಂಭ ಆಗ್ತದೆ. ಮೊದಲ ಬಾರಿಗೆ ಬೇರೆ ಬೇರೆ ರೀತಿಯಿಂದ ಈ ಒಂದು ಚುನಾವಣೆಯೂ ಕೂಡ ಇದೆ. ಸ್ಪೀಕರ್ ಚುನಾವಣೆಯೂ ಕೂಡ ಇದೆ. ಅದೆಲ್ಲ ಇವತ್ತು ಯಾವ ಇಲಾಖೆನೂ ಎಲ್ಲ ರೀತಿಯಲ್ಲಿ ಅವರಿಗೆ ಜವಾಬ್ದಾರಿ ಇರ್ತದೆ. ಒಳ್ಳೆಯದೇ ಆಗಿದೆ, ಉತ್ತಮ ತೀರ್ಮಾನ ಇದೆ. ಇನ್ನು ಯಾವ ಖಾತೆಯನ್ನ ಯಾವ ಸಚಿವರಿಗೆ ಹಂಚಲಾಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಚಲುವರಾಯಸ್ವಾಮಿ ಅವರಿಗೆ ಜಲಸಂಪನ್ಮೂಲ ಇಲಾಖೆಯ ಜವಾಬ್ದಾರಿಯನ್ನು ನೀಡಲಾಗಿದೆ. ನಾಗಮಂಗಲ ಕ್ಷೇತ್ರದ ಶಾಸಕರು 4 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಇನ್ನು ಲಕ್ಷ್ಮಣ್ ಸವದಿ ಅವರಿಗೆ ಸಹಕಾರ ಖಾತೆಯನ್ನು ನೀಡಲಾಗಿದೆ. ಮಧು ಬಂಗಾರಪ್ಪ ಅವರಿಗೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಖಾತೆಯನ್ನು ನೀಡಲಾಗಿದೆ. ಗಣಿ ಮತ್ತು ಭೂವಿಜ್ಞಾನ ತೋಟಗಾರಿಕಾ ಇಲಾಖೆಯನ್ನ SS ಮಲ್ಲಿಕಾರ್ಜುನ್ ಅವರಿಗೆ ವಹಿಸಲಾಗಿದೆ. ಇನ್ನು ರಿಜ್ವಾನ್ ಅರ್ಷದ್ ಆಹಾರ ಮತ್ತು ನಾಗರಿಕ ಪೂರೈಕೆ ಖಾತೆಯನ್ನು ವಹಿಸಿಕೊಂಡಿದ್ದಾರೆ. ಸಂತೋಷ್ ಲಾಡ್ ಅವರು ಕಾರ್ಮಿಕ ಇಲಾಖೆಯ ಜವಾಬ್ದಾರಿಯನ್ನ ಮತ್ತೊಮ್ಮೆ ವಹಿಸಿಕೊಂಡಿದ್ದಾರೆ. ಇನ್ನು ಜಮೀರ್ ಅಹ್ಮದ್ಗೆ ವಸತಿ ಇಲಾಖೆಯನ್ನು ವಹಿಸಲಾಗಿದೆ. ವಸತಿ ಇಲಾಖೆಯ ಜವಾಬ್ದಾರಿ ಜಮೀರ್ ಅಹ್ಮದ್ಗೆ ಸಿಕ್ಕಿದೆ. ಇನ್ನು UT ಖಾದರ್ ಆರೋಗ್ಯ, ವಕ್ಫ್, ಅಲ್ಪಸಂಖ್ಯಾತ
ಈ ಖಾತೆಯನ್ನು ವಹಿಸಿಕೊಂಡಿದ್ದಾರೆ ಯುಟಿ ಖಾದರ್ ಅವರು. ಶಿವರಾಜ್ ತಂಗಡಗಿ ಒಬಿಸಿ, ಕಲ್ಯಾಣ, ಕನ್ನಡ ಮತ್ತು ಸಂಸ್ಕೃತಿ. ಪುಟ್ಟರಂಗ ಶೆಟ್ಟಿ ಪಶುಸಂಗೋಪನೆ ಮತ್ತು ರೇಷ್ಮೆ ಇಲಾಖೆಯ ಜವಾಬ್ದಾರಿಯನ್ನು ವಹಿಸಿಕೊಳ್ತಿದ್ದಾರೆ. ಇನ್ನು ಶಿವಲಿಂಗೇಗೌಡ ಅವರಿಗೆ ಅಬಕಾರಿ ಇಲಾಖೆಯನ್ನ ವಹಿಸಲಾಗಿದೆ. ಅರಸೀಕೆರೆ ಶಾಸಕ. ಇನ್ನು ಬಳ್ಳಾರಿ ಗ್ರಾಮೀಣ ಕ್ಷೇತ್ರದ ಶಾಸಕ ಬಿ ನಾಗೇಂದ್ರ ಅವರಿಗೆ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯನ್ನ ನೀಡಲಾಗಿದೆ. ಕೃಷಿ ಇಲಾಖೆ ನರೇಂದ್ರ ಸ್ವಾಮಿ ಅವರಿಗೆ ಸಿಕ್ಕಿದೆ. ಮಳವಳ್ಳಿಯ 3 ಬಾರಿಯ ಶಾಸಕ. ಸಣ್ಣ ಕೈಗಾರಿಕಾ ಇಲಾಖೆ ವಿಜಯಾನಂದ ಕಾಶಪ್ಪರ್ ಅವರಿಗೆ ವಹಿಸಲಾಗಿದೆ. ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯ ಜವಾಬ್ದಾರಿಯನ್ನ ಟಿ ರಘುಮೂರ್ತಿ ಅವರಿಗೆ ನೀಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಸಕ್ಕರೆ ಖಾತೆ, ಜವಳಿ ಖಾತೆಯ ಜವಾಬ್ದಾರಿ ರುದ್ರಪ್ಪ ಲಮಾಣಿ ಅವರಿಗೆ ಸಿಕ್ಕಿದೆ. ಇನ್ನು ಮತ್ತೊಂದು ಕಡೆಯಲ್ಲಿ ಪಟ್ಟು ಹಿಡಿದು ತಮ್ಮ ಖಾತೆಯನ್ನ ಬದಲಾಯಿಸುವಲ್ಲಿ ಹಿರಿಯ ಸಚಿವರು ಸಕ್ಸಸ್ ಆಗಿದ್ದಾರೆ. ಮುನಿಯಪ್ಪ ಹಾಗೂ ರಾಮಲಿಂಗಾರೆಡ್ಡಿ ಅವರ ಖಾತೆಯನ್ನ ಬದಲಾಯಿಸಲಾಗಿದೆ. ಮುನಿಯಪ್ಪ ಅವರಿಗೆ ಸಮಾಜ ಕಲ್ಯಾಣ ಇಲಾಖೆಯನ್ನ ನೀಡಲಾಗಿದೆ. ರಾಮಲಿಂಗಾರೆಡ್ಡಿ ಅವರಿಗೆ ಅರಣ್ಯ ಖಾತೆಯ ಜವಾಬ್ದಾರಿಯನ್ನ ವಹಿಸಿಕೊಟ್ಟಿದ್ದಾರೆ. ಮುನಿಯಪ್ಪ ಬಳಿ ಇದ್ದಂತಹ ಆಹಾರ ಖಾತೆಯನ್ನ ರಿಜ್ವಾನ್ ಅರ್ಷದ್ಗೆ ಹಂಚಿಕೆ ಮಾಡಲಾಗಿದೆ. ರಾಮಲಿಂಗಾರೆಡ್ಡಿ ಬಳಿ ಇದ್ದಂತಹ ಜಲಸಂಪನ್ಮೂಲ ಇಲಾಖೆಯನ್ನ ಚಲವರಾಯಸ್ವಾಮಿ ಅವರಿಗೆ ವಹಿಸಲಾಗಿದೆ. ಇನ್ನು ಸಚಿವ ಜಮೀರ್ ಅಹ್ಮದ್ಗೆ ಖಾತೆ ಹಂಚಿಕೆಯಲ್ಲಿ ಭಾರಿ ಆಘಾತ ಉಂಟಾಗಿದೆ. ಕಳೆದ ಬಾರಿ ಜಮೀರ್ ಅಹ್ಮದ್ ಅವರ ಬಳಿಯಲ್ಲಿ ಅಲ್ಪಸಂಖ್ಯಾತ ವಕ್ಫ್ ಖಾತೆಗೆ ಕೊಡಲಾಗಿದೆ. ಇನ್ನು ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಅರಣ್ಯ ಮತ್ತು ಪರಿಸರ ಖಾತೆಯನ್ನ ನೀಡಲಾಗಿದೆ. 8 ಬಾರಿಯ ಶಾಸಕರು. ಕೆಎಚ್ ಮುನಿಯಪ್ಪ ಅವರಿಗೆ ಸಮಾಜ ಕಲ್ಯಾಣ ಇಲಾಖೆಯ ಜವಾಬ್ದಾರಿಯನ್ನ ನೀಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.